ಸೇತುವೆ ಕುಸಿದು ನದಿಗೆ ಉರುಳಿದಂತಹ ಇಂಡಿಕಾ ಕಾರು ಮಲಪ್ರಭಾ ನದಿಗೆ ಕಟ್ಟಿದ್ದಂತಹ ಸೇತುವೆ ಕುಸಿದು ಅವಘಡ ಒಂದು ಸಂಭವಿಸಿದೆ. ಸೇತುವೆಗೆ ಕುಸಿದು ನದಿಗೆ ಉರುಳಿದೆ ಇಂಡಿಕಾ ಕಾರು. ಸೇತುವೆ ಕುಸಿದು ಇಂಡಿಕಾ ಕಾರೊಂದು ನದಿಗೆ ಉರುಳಿದೆ. ಮಲಪ್ರಭಾ ನದಿಗೆ ಕಟ್ಟಿದ್ದಂತಹ ಸೇತುವೆ ಕುಸಿದು ಅವಘಡ ಸಂಭವಿಸಿದೆ. ಬೈಲಹೊಂಗಲ ತಾಲೂಕಿನ ಬೇವಿನಕೊಪ್ಪ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗ್ರಾಮ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ದುರಂತವೊಂದು ತಪ್ಪಿದೆ. ಕಾರ್ನಲ್ಲಿದ್ದಂತಹ ಇಬ್ಬರ ಕಿರುಚಾಟದಿಂದಾಗಿ ಸ್ಥಳೀಯರು ಎಚ್ಚೆತ್ತುಕೊಂಡಿದ್ದಾರೆ. ಹಗ್ಗದ ಸಹಾಯದಿಂದ ಕಾರ್ನಲ್ಲಿದ್ದಂಥವರ ರಕ್ಷಣೆ ಮಾಡಲಾಗಿದ್ದು ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದೇ ಸೇತುವೆ. ಇದು ಸೇತುವೆಯನ್ನು ಕಟ್ಟಲಾಗಿತ್ತು ಮಲಪ್ರಭಾ ನದಿಗೆ. ಆದರೆ ಸೇತುವೆ ಕುಸಿದು ಬಿದ್ದಿದ್ದರಿಂದಾಗಿ ಸೇತುವೆ ಮೇಲೆ ಹೋಗ್ತಾ ಇದ್ದಂಥ ಇಂಡಿಕಾ ಕಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಹದೇವ್, ಹೇಗೆ ನಡೀತಂತೆ ಘಟನೆ? ಏಕಾಏಕಿ ಸೇತುವೆ ಕುಸಿದಿರದ ಅಥವಾ ಮುಂಚೆ ಏನಾದರೂ ಶಿಥಿಲಾವಸ್ಥೆಯಲ್ಲಿತ್ತ, ದುರಸ್ತಿ ಮಾಡಿ ಅಂತ ಏನಾದರೂ ಕೇಳ್ಕೊಂಡಿದ್ರ? ಹೇಗಾಗಿರೋದು ಘಟನೆ ಸಹದೇವ್? ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೇವಿನಕೊಪ್ಪ ಅನ್ನೋ ಗ್ರಾಮದ ಹೊರವಲಯದಲ್ಲಿ ಈ ಒಂದು ಮಲಪ್ರಭಾ ನದಿ ಹರಿದು ಹೋಗುತ್ತೆ. ಆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂತ ಸೇತುವೆ ಇದಾಗಿತ್ತು. ಅಂದ್ರೆ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಒಂದು ಬಾರಿ ಈ ನದಿ ನೀರನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಬಹುತೇಕ ಅರ್ಧ ಭಾಗ ಈ ಒಂದು ಸೇತುವೆಯ ಭಾಗಶಃ ಕೊಚ್ಚಿಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಒಂದು ಏನು ಜಿಲ್ಲಾಡಳಿತದ ಮೇಲೆ ಒತ್ತಾಯ ಮಾಡಿ ಸೇತುವೆಯನ್ನ ಕಟ್ಟಿಕೊಂಡಿದ್ರು. ಮತ್ತೆ ಈಗ ನೀರು ಬಿಟ್ಟ ಹಿನ್ನೆಲೆ ಇವತ್ತು ಆ ಒಂದು ಸೇತುವೆ ಕುಸಿದು ಹೋಗಿರುವಂತದ್ದು. ಅದರಲ್ಲಿ ಆ ಇಂಡಿಕಾ ಕಾರು ಕಿತ್ತೂರಿಂದ ಬೈಲಹೊಂಗಲಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಬ್ಬರು ಆ ಇಂಡಿಕಾ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಒಂದು ಸೇತುವೆ ಕುಸಿದ ನದಿಯಲ್ಲಿ ಆ ಒಂದು ಕಾರು ತೇಲ್ಕೊಂಡು ಹೋಗ್ತಾ ಇತ್ತು. ಅವರು ಕಿರಿಚಾಟದಿಂದ ಅಂದ್ರೆ ಅಕ್ಕಪಕ್ಕದ ಹೊಲದಲ್ಲಿ ಜಮೀನ ಕೆಲಸ ಮಾಡ್ತಾ ಇದ್ದಂತ ಕೆಲವೊಂದಿಷ್ಟು ಜನರು ಮತ್ತು ಗ್ರಾಮದ ಜನರೆಲ್ಲರೂ ಸೇರ್ಕೊಂಡು ಆ ಇಬ್ಬರನ್ನ ಮೊದಲು ರಕ್ಷಣೆ ಮಾಡಿದ್ದಾರೆ. ಅದಾದ ಬಳಿಕ ಆ ಇಂಡಿಕಾ ಕಾರನ್ನು ಕೂಡ ಈಗ ನದಿಯಿಂದ ಹೊರಗೆ ತೆಗೆದಿರುವಂತದ್ದು. ಆದ್ರೆ ಪದೇ ಪದೇ ಈ ಬ್ರಿಡ್ಜ್ ಅಂದ್ರೆ ಈ ಸೇತುವೆ ಏನಿದೆ, ಕಳಪೆ ಕಾಮಗಾರಿಯಿಂದ ಈ ರೀತಿ ಅವಘಡಗಳು ಇಲ್ಲಿ ಸಂಭವಿಸ್ತಾ ಇದ್ದಾವೆ. ಈ ಒಂದು ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೇತುವೆ ನಿರ್ಮಾಣ ಮಾಡಿದ PWD ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವುದು ಸದ್ಯ ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಆನಂದ್, ಧನ್ಯವಾದ ಸಹದೇವ್ ಮಾಹಿತಿಗಾಗಿ.